ಮೊದ್ಲಂತೂ ಯಾರನ್ನ ಸಂಡಿಗೆ ಒಯ್ದ್ರೆ ಸಂಡಿಗೆ ಒಯ್ಯಕ್ಕೆ ಅಂತ ನಾವು ಹೋಗ್ತಿದ್ವಿ. ಇವಾಗ ಯಾರೂ ಅಷ್ಟೊಂದು ಒಯ್ಯಲ್ಲ. ಮೊದ್ಲಂತೂ ಒಂದು 3-4 ಸೀರೆ ಸಂಡಿಗೆ ಒಯ್ಯರು ನನ್ನ ಮನೆಯಾಗೆ. ಯಾರನ ಹುಡುಗರ್ನೆಲ್ಲ ಕರ್ಕೊಂಡು ಒಯ್ಯಾರು. ಈ ದೀಕ್ಷಾ ಭಾಳ ದಪ್ಪ ಒಯ್ತಾ ಇದೆಯಾ ಕಣೆ. ಹಿಡಿಯೋರು ದಪ್ಪ ನೀನು ಸಂಡಿಗೆ ಒಯ್ಯೋದು. ನೀನಿದ್ದಂಗೆ ಇರೋ ಕಣೆ. ಸ್ವಲ್ಪ ಸಣ್ಣ ಒಯ್ಯಿ, ಅವು ಇನ್ನೂ ಕರೆದ್ರೆ ಈಟಾಗ್ಲಾಗ್ತವೆ. ಸ್ವಲ್ಪ ಸಣ್ಣ ಒಯ್ಯಲೇ. ಅದು ಗಟ್ಟಿಯಾಗಿ ತಡಿ, ಒಂದಿಷ್ಟು ನೀರು ಬಿಟ್ಟೈನಿ, ಕುದಿ ಹತ್ತೈತೆ ತಡಿ. ಒಲೆ ಮೇಲಾದರೆ ಚಂದ ಈ ಸಂಡಿಗೆ ಒಯ್ಯಕ್ಕೆಲ್ಲನ ಇಲ್ಲಿ ಇಕ್ಕೊಂಡು ಬೇಡ ಹೋಗತ್ತ. ಗ್ಯಾಸ್ ಮೇಲೆ ಸೀದಂಗಾಗುತ್ತೆ. ಸ್ಯಾನೆ ಉರಿಕ್ಕಿರೆ ಸೀತೈತೆ. ಒಂದು ಈಟ್ ಕಮ್ಮಿ ಮಾಡಿ ಕುದಿಯೋದೇ ಇಲ್ಲ. ಚೆನ್ನಾಗಿ ಕುದಿಬೇಕು. ಅದಂತೂ ಹಪ್ಳ ಸಂಡಿಗೆ ಅಂದರೆ ತುಂಬ ಇಷ್ಟ. ನಮ್ಮ ಅಮ್ಮ ಮಾಡೋವಂತೂ ಸಖತ್ತಾಗಿರ್ತಾವೆ ಟೇಸ್ಟು ಹಪ್ಳ ಸಂಡಿಗೆ ಎಲ್ಲನ. ನನಗೂ ಇಷ್ಟಮ್ಮ. ಸಂಜೆನೂ ಹಂಗೆ ನಿಮ್ಮ ಅಮ್ಮಯ್ಯ ಚೆನ್ನಾಗಿ ಮಾಡುತ್ತೆ, ಮಾಡಿಸ್ಕೊಂಬ ಸ್ವಲ್ಪನ ಅಂತ ಹೇಳಿ ನಾನೊಂದ್ಸತಿ ಮಾಡಿದ್ನ. ಅಲ್ಲಿ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೆ, ತಿಂಬಕ್ಕಾಗ್ತಿರ್ಲಿಲ್ಲ ಕಣಮ್ಮ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಬೇಕು. ಬಿಸಿಲಿಗೆ ಹತ್ಕೂ ತಿಂಬಕ್ಕಾಗಲ್ಲ ಉಪ್ಪು ಜಾಸ್ತಿ ಅಂದರೆ. ಅದಕ್ಕೆ ಕಮ್ಮಿನೇ ಹಾಕಿ. ಹಿಂಗೆ ಚೆನ್ನಾಗಿಲ್ವ ಯಾಕೆ? ಸರಿಯಾಗಿ ಹಾಕ್ತಿ ಬಿಡಮ್ಮ ನೀನು. ಯಾವುದಕ್ಕೂ ಹೆಚ್ಚೂ ಹಾಕಲ್ಲ ಕಮ್ಮಿನೂ ಹಾಕಲ್ಲ. ನಾನು ಹಂಗೆ ಅಂತೀನಿ. ನಮ್ಮ ಅಮ್ಮನ ಥರನೇ ಮಾಡಿರು, ನಮ್ಮ ಅಮ್ಮನ ಥರ ಮಾಡ್ದಂಗೆ ಬರಲ್ವಲ್ಲ ಅಂತ. ಅದಕ್ಕೆ ಮತ್ತೆ ನಾನು ಇಲ್ಲೇ ಒಯ್ಕೊಂಡು ಹೋಗೋಣ ಅಂತ ಬಂದಿರೋದು. ಒಂದೊಂದು ದಿನ ಒಬ್ಬೊಬ್ರು ಒಯ್ಕೊಂಡು ತಾಂಡವನು. ಇವತ್ತು ಒಯ್ಯೋದು 1-2 ಸೀರೆ ಆಗುತ್ತೆ ನಮ್ಮ. 1-2 ಸೀರೆ ಆಗ್ಬೋದು. ತಡಿ ಚೆನ್ನಾಗಿ ಕುದಿಲಿ. ಸ್ವಲ್ಪ ಗಟ್ಟಿಯಾಗೈತಲ್ಲ ಅದಕ್ಕೆ ನೀರು ಒಯ್ದಿನಿ. ಒಂದು 10 ನಿಮಿಷ ಚೆನ್ನಾಗಿ ತಕ 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 ಕುದಿಬೇಕು. ಈಗ ಒಲೆ ಮೇಲೆ ಆದರೆ ಕೆಂಡಿರುತ್ತಲ್ಲ, ಕೆಂಡದ ಮೇಲೇ ಹಂಗೆ ಬಿಡ್ತಿದ್ವಿ. ಗಟ್ಕಾದಂಗೆ ಒಂದಿಷ್ಟು ನೀರು ಒಯ್ಕೊಂಡು ಕಿರುತಿದ್ವಿ. ಒಲೆ ಮೇಲೆ ಆಗ್ಬೇಕು ಮುಂಚೆ ಅಮ್ಮಯ್ಯ ಒಲೆ ಮೇಲೆ ಕಾಸೋದಲ್ವಿ. ನಮ್ಮ ಮನೆ ತಗೊಂಡಿಷ್ಟು ಅಂಗ್ಳ ಇತ್ತಲ್ಲ ಹಳೆ ಮಂತಾಗಿ, ಅಲ್ಲಿ ಒಯ್ಕೊಂಬ್ತಿದ್ವಿ. ನಮಗೆ ಸಂಡಿಗೆ ಒಯ್ದು ಕಾಸಿ ಕೊಟ್ಟು ಬಿಡೋದು. ನಾವು ಸರು ಒಯ್ದು ಬಿಡ್ತಿದ್ವಿ ಸುಮ್ಮನೆ. ಚೆನ್ನಾಗಿತ್ತು ಅವಾಗ ಒಂಥರಪ್ಪ. ಇವಾಗ ಇವೆಲ್ಲನ ಯಾರು ಮಾಡಲ್ಲ, ಎಲ್ಲ ರೆಡಿಮೇಡ್ನ ತೊತ್ತಾರೆ. ರೆಡಿಮೇಡ್ನ ಚೆನ್ನಾಗಿರಲ್ಲ ಹೇಳು, ತಿಂಬಕ್ಕಾಗಲ್ಲ. ಅದಕ್ಕೆ ರಾಜು ಒಂದಿಷ್ಟು ಮಾಡು, ಯಾವಾಗನ ತಿಂಬಕ್ಕೆ ಬರ್ತಾವ ಹಪ್ಳ ಸಂಡಿಗೆ ಇದ್ರೆ ಅಂತ ಹೇಳಿ ಅದಕ್ಕೆ ಹೇಳವ್ರಿ. ಒಂದಿಷ್ಟು ಮಾಡೋದು ದಿನ ಒಂದಿಷ್ಟು. ಇವತ್ತು 2 ಸೀರೆ ಮಾಡೋದು, ನಾಳೆ 2 ಸೀರೆ ಮಾಡೋದು, ಒಂದು ವಾರ ತನಕ ಮಾಡೋದು. ರಜಾ ಹಾಕಿದ್ದೀವಿ ಉಳ್ಳನ. ಇನ್ನೂ ಮಾಡೋಕ್ಕೆ ಬರಲ್ಲ ನಮ್ಮ ಅಮ್ಮ ಮಾಡ್ದಂಗೆ. ಚೆನ್ನಾಗಿ ಒಂದು ಗಂಟು ಬೀಳ್ಸಲ್ಲ, ಹಂಗೆ ಮಾಡುತ್ತೆ. ಅಮ್ಮ ಇದನ್ನ ಫಸ್ಟ್ ಎಲ್ಲ ಕದ್ರಿಕೆಬೇಕಲ್ಲ, ತೆಳ್ಳು ಕದ್ರಿಕೊಂಡ್ರೆ ಗಂಟು ಬೀಳಲ್ಲ. ಅಕ್ಕಿನ ನೆನೆಸ್ಬೇಕು. ಒಂದು 2 ದಿನ ನೆನೆಸಿ ಹುಳಿ ತೆಗೆದು ಎಲ್ಲ ಚೆನ್ನಾಗಿ ಬೇರೆ ನೀರು ಒಯ್ದು 2 ದಿನ ಚೆನ್ನಾಗಿ ನೆನಕ್ಬೇಕು. ಅಕ್ಕಿನ ನೆನಕ್ಕಿ 3-4ನೇ ದಿನದಾಗೆ ಒಯ್ಬೇಕು. ಅವನ್ನ ಅಕ್ಕಿ ಎಲ್ಲನ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಒಯ್ಯೋದು. ಮೊದಲೆಲ್ಲ ರವೆ ಮಾಡ್ಸೋರು, ಈಗ ಯಾರು ರವೆ ಮಾಡ್ಸಲ್ಲ. ಮಿಕ್ಸಿಗೆ ತರಕ್ಲು ರುಬ್ಬೋದು. ತರಕ್ಲು ರುಬ್ಬಿ ಒಂದಿಗೆ ನೀರಿಕ್ಕಿ ಮಳಸಿದ ಮೇಲೆ ಸೋಡಾ ಪುಡಿ ಮತ್ತು ಜೀರಿಗೆ, ಸಬ್ಬಕ್ಕಿ ಹಾಕಂಗಿದ್ರೆ ಸಬ್ಬಕ್ಕಿ ರಾತ್ರಿನೇ ನೆನೆಸಿರೆ ಸಬ್ಬಕ್ಕಿ ಚೆನ್ನಾಗಿರ್ತವೆ. ರಾತ್ರಿನೇ ನೆನೆಸ್ಬಿಟ್ಟು ಅದ್ರಕ್ಕೆ ಹಾಕ್ಬಿಟ್ರೆ ಬೆಂದ್ಕೊಂತ ಚೆನ್ನಾಗಿ. ಸಬ್ಬಕ್ಕಿ ಅದೆಲ್ಲ ಬೆಂದ್ಕೊಂಡ್ಮೇಲೆ ಉಪ್ಪು ಎಲ್ಲನ ನೋಡಿ ಆಮೇಲೆ ಒಯ್ಯೋದು. ಇಟ್ಟು ರುಬ್ಬಿರ್ತೀವಲ್ಲ ಅದನ್ನು ತೆಳ್ಳಗೆ ಒಯ್ತಿರೋತಾ ಇರಬೇಕು. ಅದು ಹಂಗೇ ಮಸ್ತಾಗುತ್ತೆ. ನೀನೊಂದು ಸೇರಕ್ಕಿ ನೆನಕ್ಬಿಟ್ರೆ ಸಾಕು, ಮಸ್ತಾಗುತ್ತೆ. ರುಬ್ಬೊಯ್ದ್ರೆ ಚೆನ್ನಾಗಿ ಸಂಡಿಗೆ ಒದಗ್ತವೆ, ಚೆನ್ನಾಗೂ ಇರ್ತಾವೆ. ಬಾಯಕ್ಕೆ ಇಟ್ಕೊಂಡು ಕರಗ್ತವೆ, ಹಂಗಿರ್ತಾವೆ ಸಂಡಿಗೆ. ಇನ್ನೂ ಇದು ಕುದಿಯಂಗೆ ಇಲ್ಲಮ್ಮ. ನೀರು ಒಯ್ದಿದ್ದೀನಿ ತಡಿ, ಬಿಸಿನೀರು ಒಯ್ದು. ಅಯ್ಯೋ ಇವು ಒಲೆ ಮೇಲೆ ಇಂಥ ಗ್ಯಾಸ್ ಮೇಲೆ ಮಾಡೋದು ಸರಿಯಾಗಿರಲ್ಲ. ಇವೆಲ್ಲನ ಒಲೆ ಆಗಬೇಕು. ಹೊರಗೇನೆ ನಾನು ಮಾಡೋಣ ಅಂದ್ಕೊಂಡು ಸುಮ್ಮನೆ. ಧೂಳು ಅಂದ್ರೆ ಧೂಳು, ಗಾಳಿಗೆ ಧೂಳು ತಂದೊಯ್ಯುತ್ತೆ. ಎಲೆ ಉದ್ರ ಗಾಳಿ ಬೇರೆ ಬೀಸುತ್ತಾ, ಹಂಗೆ ತಂತನ್ ಬಾಕ್ಲಕ್ಕೆ ಧೂಳು ಒಯ್ತೈತಿ. ಅದಕ್ಕೆ ಅರ್ಧನ ನಾನು ಮೇಲೆ ಮಾಡೋಣ ಅಂತೇಳಿ ಸುಮ್ಮನಾಗಿದ್ದು. ಯಾಕೆ ಸಂಗೀತಕ್ಕ ಅಲ್ಲಿ ಹೋಗು ಕಾಣಿಗೆ ಬಾರಲ್ಲ ಇತ್ಲಾಗೆ. ಅದನ್ನ ಕುದೀರಿ ತಡಿ. ಕುದ್ಮೇಲೆ ಇನ್ನೊಂದು ಸೀರೆ ಹಾಸನ, ಈ ಕಡೆಗೆ ಇನ್ನೊಂದು ಸೀರೆ ಹಾಸ್ಕೊಂಡು ಇತ್ಲಾಗ ಹಿಂಗೆ ಒಯ್ಯೋಣ. ಅತ್ಲಾಗೆ ಬೇಗ ನೆರಳು ಬರುತ್ತೆ ದೀಕ್ಷಾ. ಹಿಂಗೆ ಒಯ್ಯೋಣ ನನ್ನ ಕಡೆಗೆ ಹಿಂಗೆ ಇತ್ಲಾಗ ಅಡ್ಡ ಹಿಂಗೆ ಸೀರೆ ಹಾಸಿ ಒಂದು ಸೀರೆ ತುಂಬನ ಒಯ್ದು ಬಿಡೋಣ. ಕಾಟನ್ ಸೀರೆ ಆಗಬೇಕು. ಅಮ್ಮ ಕಾಟನ್ ಸೀರೆ ಯಾವ್ದಾನ ಐತೆ ನಮ್ಮಿಂದ? ಐತಲ್ಲ ಅದೇ ಕಾಟನ್ ಸೀರೆ. ಅದ್ರಾಗ ಗನವ ಬತ್ತ ಹೊಸ ಅದ್ರಾಗೆ ಒಯ್ಯೋದು. ಒಗ್ದಕ್ಕೆ ತೆಗ್ದಿಕ್ತೀನಿ, ಕಟ್ಟಿಕ್ಕಿದ್ದೆ. ಈಗೆಲ್ಲ ನಾವು ಒಗ್ದಾಕಿದ್ದೀನಿ. ನೆನ್ನೆ ದಿನ ಒಗ್ದಾಕಿ ಅಲ್ಲಿ ಇಕ್ಕಿದ್ದೀನಿ ನೋಡು. ಕಾಟನ್ ಸೀರೆನೇ. ಅದ್ರಾಗ ಏನಿಲ್ಲ, ಪಳ 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 ಉದುರು ಬಿಡ್ತಾವೆ. ಕಾಟನ್ ಸೀರೆ ಮೇಲೆ ಒಯ್ದ್ರೆ ಪಳಕ್ಕನ ಉದುರ್ತಾವೆ. ಅಮ್ಮ ಒಂದಿನ ಯಾರೋ ಒಯ್ದಿದ್ರಲ್ಲಮ್ಮ ಇಲ್ಲಿ, ಒಂದೇ ಸೀರೆಗಳ ಬಿಚ್ಚಕ್ಕೆ ಗೊತ್ತಿರಲಿಲ್ಲ. ಎಲ್ಲ ಸೀರೆಗೆ ಅಂಟ್ಕೆ ಬಿಟ್ಟಿದ್ವು. ಸೀರೆನೇ ತಗೊಂಡೋಗಿ ಹಂಗೆ ಜಾಲಿಸಿ ಸುಮ್ಮನೆ ಒಣಗಾಕಿದ್ರಲ್ಲ. ಯಾರೋ ಒಯ್ದಿದ್ರಲ್ಲ, ಭಾಗ್ಯಂಟಿ ಏನೋ ಮಲ್ವೆ. ಭಾಗ್ಯಂಟಿನೇನೆ. ಭಾಗ್ಯಮ್ಮ ತೆಳ್ಳಗೆ ಮಾಡಿದ್ಲು. ತೆಳ್ಳಗೆ ಮಾಡಿಬಿಟ್ಟು ಅವು ಬರಲೇ ಇಲ್ಲ. ಸೀರೆಗಳು ಬಿಚ್ಚಕ್ಕೆ ತೆಗ್ಯಾಕೆ ಬರಲಿಲ್ಲ. ಅವನು ಹಂಗೇನೆ ತೆಗ್ದಾಕಿ ನಡಿ ಅಂದು ಸುಮ್ಮನೆ ತೆಳ್ಳು ಮಾಡಿದ್ಲು. ಇದೊಂದು ಸ್ವಲ್ಪ ಗಟ್ಟಿಗಿರ್ಬೇಕು. ನಾನು ಅದಕ್ಕೆ ಸ್ಯಾನೆ ಒಯ್ಲಿಲ್ಲ. ಸ್ವಲ್ಪ ಸಣ್ಣ ಒಯ್, ನೀನು ಹಿಡಿದಪ್ಪ ಒಯ್ದಿದ್ದಿ ಹೆಂಗೇನೆ. ಸ್ವಲ್ಪ ಸಣ್ಣ ಒಯ್ ಸಂಡಿಗೆನ. ಹೊಸಾನ ಇಲ್ಲೇ ಮಾಡ್ಕೊಂಡು ಹೋಗೋದು ನಾವು ಹಪ್ಳ ಸಂಡಿಗೆಲ್ಲನ. ಅಮ್ಮ ಇದು ಮಾಡಿದ್ದಾದ್ಮೇಲೆ ಹೋಗಿ ತಿಂಡಿ ತಿಂದು ಆಮೇಲೆ ಹಪ್ಳ ಒತ್ತಾಕನ. ಹಪ್ಳದ ಮುದ್ದೆ ಮಾಡಿಕೊಡು, ನಾವೆಲ್ಲ ಹಾಕ್ತೀವಿ. ಸರಿ ನಿನಗೆ ಕುಕ್ಕಮ್ಮಕ್ಕಾಗಲ್ಲ, ಸ್ಯಾನೆ ಒತ್ತು ನಾವೇ ಒತ್ಕೊಂಡು ಅಲ್ಲೇ ಹಾಕ್ಯಂತೀವಿ ಕಾಂಪೌಂಡ್ನಾಕಿ. ಸರಿ ಆಯ್ತು ಹೇಳಿ ಮಾಡಿಕೊಡ್ತೀನಿ. ಕುದಿಬೇಕು. ತಕ ಕುದ್ರೆ
ಚೆನ್ನಾಗಿರುತ್ತೆ. ಹಂಗಾದ್ರೆ ಪಳ 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 ಉದುರು ಬಿಡ್ತಾವೆ. ನಾವು ನೆನಾಕಿ ಬಿಟ್ಬಿಟ್ರೆ ಸಾಕು, ಪಳ ಪಳ ಅದ್ರಾಗೆ ಉದುರಿರ್ತಾವೆ ಹೊಸ ಬಿಡ್ಸೋದೇ ಸಂಡಿಗೆ ಜಾಸ್ತಿ ಅತ್ತೆ. ಹಪ್ಪಳ ಅದ್ರತ್ತ ಒತ್ತೊತ್ತು ಹಾಕಿ ಮೊದಲು ಹಪ್ಪಳ ಒತ್ತ ಮಿಷಿನ್ಗಳಿರಲಿಲ್ಲ. ಯಾರನ್ನ ಹಪ್ಪಳ ಒತ್ತಿರೇ ಹಪ್ಪಳ ಒತ್ತಾರೆ ಅಂತ ಹೇಳಿ ನಂಗೆ ಇರೋತುಡಿ ಮನೆ ತಕೊಂಡು ಅಯ್ಯೋ ಬೇಡ. ಮೊದ್ಲು ಹಪ್ಪಳ ಒತ್ತ ಮಿಷಿನ್ ಇರಲಿಲ್ಲ, ನನಗೆ ಸಾಕದಂಗೆ ಆಗೋದು. ಇವಾಗ ಏನೆಲ್ಲ ಮಿಷಿನ್ ಬಂದವ ಕಣಮ್ಮ. ಹಪ್ಪಳ ಒತ್ತ ಮಿಷಿನ್ನು, ಚಕ್ಲಿ ಒತ್ತ ಮಿಷಿನ್ನು, ಏನು ಯಾತಕ್ಕೇನು ಯಾತೆ ಇಲ್ಲ ಹೆಣ್ಮಕ್ಳಿಗೆ ಅಷ್ಟು ಸುಲಭ ಇವಾಗ. ಮೊದಲು ಅಯ್ಯೋ ಯಾರಾದರೂ ಹಪ್ಪಳ ಒತ್ತೇವ್ರೆ ಅಂದರೆ ಮುದ್ದೆ ಸುಮ್ಮನೆ ತಿಂತೀವಿ. ಇಂಥದ್ದು ಇಲ್ಲೋಡು ಸಂಡಿಗೆ ಒಯ್ಯೋದು ಯಾರನ ಇಂಥ ಸರಿ ಐತೆ ಅಂದರೆ ಕುಡಿತಿದ್ವಿ ಸುಮ್ಮನೆ ಅಲ್ವೇ ಆಂಟಿ, ನನಗೆ ಸರಿ ಕೊಡು ಆಂಟಿ. ಸಂಡಿಗೆ ಒಯ್ಯೋದು ಆದಮೇಲೆ ಲಾಸ್ಟಿಗೆ ಇದನ್ನ ಕೊಡು ಪಾಯಸನ ನಾವು ಕುಡಿತೀವಿ. ಪಾಯಸ ಅಂತ ಸುಮ್ಮನೆ ಕುಡಿತಿದ್ವಿ. ಈಗ ಯಾರಿಗೊಂದಿಟ್ಟು ತಿಂಬಲ್ಲ. ಅಯ್ಯೋ ಮೊದ್ಲಂತೂ ನಾವು ಯಾರನ್ನ ಹಪ್ಪಳ ಒತ್ತಿರೇ ತಿಂತಿದ್ದೇ ಅನ್ಬೇಡ ನಾನಂತೂ. ಅಯ್ಯೋ ನಮ್ಮ ಮನೆಯಾಗೇನೆ ಮಾಡಿರಿ ನೀವೇ ಒಟ್ಟು ತಿಂತಿದ್ರ ಅವಾಗ. ಇವಾಗ ಯಾರು ತಿಂತೀರ ನೋಡ್ರ ಮುಪ್ಪಾಗೈತೆ ಒಂದಿಟ್ಟು ಬಾಯಕಿಕ್ಕೆ ನೋಡ್ರಿ ಅಂದ್ರೆ ನೋಡಲ್ಲ ಇವಾಗ. ಹಂಗೆ ಈಗೆಲ್ಲ ತಿಂಬಕ್ಕೆ ಯಾಕೆ ಬರೀಲ್ವಲ್ಲ. ಅದಕ್ಕೆ ಮೊದಲೇ ಎಲ್ಲ ಬರ ಇತ್ತು, ಅದಕ್ಕೆ ಹಪ್ಳದ ಮುದ್ದೆ ಅಂತೂ ಎಷ್ಟು ಚೆನ್ನಾಗಿರೋದು ಅವಾಗ. ತಿಂಬಕ್ಕೆ ತಿಂತಿದ್ವಿ, ಏನು ಬೇಡ. ಯಾರ ಮನೆಗನ ಆತು ಒಟ್ಟೇವ್ರೆ ಅಂದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರು. ಬುರ್ರಮಣಿ ಹಪ್ಪಳ ಸಂಡಿಗೆ ಮಾಡ್ತೀವಿ ಅಂತೇಳಿ ಕರ್ಕೊಂಡು ಹೋಗೋರು. ಭಾನುವಾರ ದಿನ ಮಾಡೋದು. ಭಾಗ್ಯಂಟಿ ಆಗಲಿ ರಂಗಂಟಿ ಆಗಲಿ ಎಲ್ಲರೂ ನಮ್ಮನ್ನು ಕರ್ಕೊಂಡು ಹೋಗೋರು ಹಪ್ಪಳ ಸಂಡಿಗೆ ಮಾಡೋಕ್ಕೆ. ಮುದ್ದೆ ಅಂತ ಹಪ್ಳದ್ದು ಮುದ್ದೆ ಮಾಡ್ತೀವಲ್ಲ ಎಷ್ಟು ಚೆನ್ನಾಗಿರುತ್ತಲ್ವೇನೆ. ಯಾಕೆ ಕಮ್ಮಗೆ ತಿಂಬಕ್ಕೆ ಆಗಲ್ಲ ಕಣೆ. ಮೊದಲು ಹೆಂಗೆ ತಿಂತಿದ್ವಲ್ವೇ ನಾವು. ಅಯ್ಯೋ ಯಾರ ಮನೆಗನ ಹೋದ್ರೆ ಉಂಡುಂಡೆನೇ ಬಾಯಿಗೆ ಕೆಮ್ತಿದ್ವಿ. ಹಪ್ಪಳ ಒತ್ತೋದು ಒಂದುಂಡೆ ಒತ್ತೋದು, ಒಂದುಂಡೆ ಬಾಯಿಗೆ ಕೆಮ್ಮೋದು, ಒಂದುಂಡೆ ಒತ್ತೋದು, ಒಂದುಂಡೆ ಬಾಯಿಗೆ ಕೆಮ್ಮೋದು. ನಕ್ಕು ಸಾಕಾಗದಪ್ಪ. ಅವಾಗಿನ ನೆನೆಸ್ಕೊಂಡ್ರೆ ಅವಾಗಿಂದ ಎಲ್ಲೋ ಐತಪ್ಪ ಅನಿಸುತ್ತೆ ಇವಾಗ. ನಾನು ಹಂಗೆ ಮಾಡ್ತಿದ್ದು. ಎಲ್ಗನ ಯಾರ ಮನೆಕನ ಹಪ್ಪಳ ಒತ್ತಕ್ಕೆ ಕರ್ಕೊಂಡು ಹೋದ್ರೆ ಒಂದುಂಡೆ ಬಾಯಿಗೆ ಕೆಮ್ತಿದ್ದೆ, ಒಂದುಂಡೆ ಒತ್ತಾಗ್ತಿದ್ದೆ. ಈಗ ಯಾರು ಬರೋದು ಇಲ್ಲ, ತಿಂಬೋದು ಇಲ್ಲ ಅಂತಾಟ. ಇಂಥವು ಯಾರು ಮಾಡೋದು ಇಲ್ಲ. ಇವಾಗೆಲ್ಲ ರೆಡಿ ತತ್ತೀವಿ ಅಂತಾರೆ. ರೆಡಿ ಏನು ಇಷ್ಟ ಆಗಲ್ಲ. ಇವೆ ಬೋಲ್ ಚೆನ್ನಾಗಿರ್ತವೆ ಹಪ್ಪಳ ಸಂಡಿಗೆ ಮನೆಯ ಮಾಡ್ದಾವ. ಒಂದು ಜನ ಇರೋರು ಈಗೇನಿಲ್ಲ, ಅವ್ರ ಮನೆ ಯಾರಕ್ಕವರು ಒಂದು ಇಸ್ ಮಾಡ್ಕೊಂಡು ನಡಿ ಅಂತಾರೆ. ಇವಾಗೆಲ್ಲನ ಸಿಂಪಲ್ ಆಗಿರ್ತಾರೆ. ಜಾಸ್ತಿ ಯಾರು ಯಾತೆ ತಮ್ಮಕ್ಕೆ ಹೋಗಲ್ಲ. ಮೊದಲು ಅಯ್ಯೋ ನಮ್ಮ ಅಮ್ಮನಿರು ಬೆಂಗಳೂರಾಗ ಇದ್ದಾರೆ, ನಮ್ಮ ಅಮ್ಮನೇ ಊರಿಗೆ ಒಂದಿಸ್ ಕಳಿಸ್ಬೇಕು ಅಂತ ಎಲ್ಲ ಮಾಡೋರು. ಕೆಂಚಜ್ಜಿ ನಮ್ಮ ಅಮ್ಮನಿಗೆ ಕಳಿಸ್ಬೇಕು ಅಂತೇಳಿ ಮಾಡೋದು ಸುಮ್ಮನೆ. ಬೆಂಗಳೂರಿಗೆ ನಮ್ಮ ಅಮ್ಮನಿಗೆ ಕಳಿಸ್ಬೇಕು, ನಮ್ಮ ಅಮ್ಮನಿ ಐದಾರು ಬೆಂಗಳೂರಾಗೆ ಅಂತೇಳಿ ಹಂಗೆ ಕಳ್ಸೋದು. ಕೆಂಚಜ್ಜಿ ಸಂಡಿಗೆ ಒಯ್ದೈದು ನಮ್ಮನ್ನು ಕರ್ಕೊಂಡು ಹೋಗೋದು ಎಲ್ಲನ ಒಯ್ದು ಇಕ್ತಿದ್ವಿ. ಹಪ್ಪಳ ಸಂಡಿಗೆ ಸಖತ್ತು ಮಾಡೋರು ಅವಾಗಿಂಥ ಕಾಲದಾಗೆ. ಹಬ್ಬದ ಟೈಮ್ನಾಗ, ಯುಗಾದಿ ಹಬ್ಬದ ಟೈಮ್ನಾಗೆ ಸಖತ್ತು. ನೋಡಮ್ಮ ಕುದಿತೇನೈತ್ಲ ಸೀರೆ ಹಾಸ್ತೀನಿ ಒಯ್ಯಾನ. ಇಲ್ಲ ಕುದಿತೈತೆ ಕಣಮ್ಮ, ಕುದಿಲಿ. ಅದಕ್ಕೆ ಅರ್ಕ ಬಾಯಿ ಮುಚ್ಚಿಬಿಟ್ಟಿದ್ದೀನಿ. ಕುದಿಲಿ ಚೆನ್ನಾಗಂತ ಸಣ್ಣಕ್ಕೆ ಮಾಡಿದ್ದೀನಿ. ಜೋರಾಗಿ ಉರಿ ಇಕ್ಬಿಟ್ರೆ ಸೀದಂಗೆ ಆಗ್ಬಿಡುತ್ತೆ. ತಳದಾಗೆಲ್ಲ ಗಂಟೆ ಆದಂಗೆ ಆಗುತ್ತೆ. ತಡಿ ಕುದಿತೈತೆ. ಹಂಗೆ ಆಸ್ರಿ ಸೀರೆ ತಕೊಂಡು ಇತ್ಲಾಗ ಆಸ್ರಿ. ತಾಂಬ ದೀಕ್ಷಾ ಆಸನಿತ್ತ ಸೀರೆನ. ಏನೋ ಒಂಥರ ಖುಷಿ. ಸಂಡಿಗೆ ಮಾಡಿರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಅಯ್ಯೋ ಇದು ಇಂಥ ಖುಷಿ ಅವಾಗೆಲ್ಲನ ಎಷ್ಟು ಎಲ್ಲಾರ ಮಂತಾಗೂ ಹಂಗೆ ಹೋಗ್ತಿದ್ವಿ. ಅಯ್ಯೋ ದೇವಸ್ಥಾನದಾಗ ಒಯ್ದುಬಿಟ್ರಂತೂ ಸಂಡಿಗೆನ. ಅಲ್ಲಿ ದೇವಸ್ಥಾನದಾಗ ಕಾಂಪೌಂಡ್ ಇತ್ತಲ್ಲ, ಎಷ್ಟೊಂದು ಜನ ಒಯ್ಯಾರಲ್ವಿ ದೇವಸ್ಥಾನಗಳಾಗೆ. ಮೊದಲು ಎಲ್ಲನ ಒಬ್ರು ಮಂತಕ್ಕೆ ಹೋದ್ರೆ ಒಂದು ಮಾತು, ಅಯ್ಯೋ ನಮ್ಮ ಮಂತಕ್ಕೆ ಬಂದವ್ರೆ ಅಂದ್ಕೊಂತಾರೆ ಅಂತ ಮೊದಲು ದೇವಸ್ಥಾನಗಳಾಗ ಒಯ್ಯಾರು. ಎಲ್ಲ ಸಂಡಿಗೆ ಒಯ್ದು ಬಿಡಾರು. ನಾನು ಅಂತೇಳಿ ಬೆಳಗಿಲೆ ತಂದು ಬಿಡಾರು. ನಾನು ಸಂಡಿಗೆ ಒಯ್ತೀನಿ ಅಂತ. ನಮ್ಮ ಹುಡುಗರು ವರ್ಷ ನಂತಾಗೆ ಹಪ್ಪಳ ಸಂಡಿಗೆ ಎಲ್ಲ ಮಾಡಿಸ್ಕೊಂಡು ಹೋಗೋದು. ಅದಕ್ಕೆ ಇವತ್ತು ಅದಿದ್ದ ದೇಶಕ್ಕೆಲ್ಲೇ ಸಂಡಿಗೆ ಒಯ್ತಾಯಿದ್ವಿ. ಇನ್ನೊಂದು ಗಟ್ಟಿಗಾಗಿತ್ತು, ಇಷ್ಟು ಹೋಯ್ತು. ಒಂದು ಪಂಜೆ ಬಟ್ಟೆ ಅಷ್ಟು ಹೋಯ್ತು ನಮ್ಮ ದೀಕ್ಷಮ್ಮ. ಅದಕ್ಕೆ ಇನ್ನು ಕುದಿಲಿ ಅಂತೇಳಿ ಚೆನ್ನಾಗಿ ಸ್ವಲ್ಪ ಬಿಸಿನೀರು ಹಾಕಿ ಕುದಿಸ್ತಾ ಇದ್ದೀನಿ. ಈ ಕಡೆಗೆ ಒಂದು ಸೀರೆ ಹಾಸಿ ಒಯ್ತೀವಿ. ನಮ್ಮ ಹುಡುಗರಿಗೆ ಭಾಳ ಇಷ್ಟ ನಾನು ಮಾಡೋ ಹಪ್ಪಳ ಸಂಡಿಗೆ ಎಲ್ಲನ. ಮನೆಗಳವಿದ್ದಂಗಿರಲ್ಲ. ಏನೇ ಅಂದ್ರೆ ಅಂಗಡಿಗೆ ತಂದ್ರೂ ವರ್ಷ ಹಿಂಗೆ ನಮ್ಮ ಹುಡುಗರು ಬತ್ತಾ ಇರ್ತಾವೆ. ಒಂದೊಂದು ವಾರ ರಜೆ ಹಾಕ್ಕೊಂಡು ಬತ್ತಿರ್ತವೆ. ಹಪ್ಪಳ ಸಂಡಿಗೆ ಎಲ್ಲ ಮಾಡ್ತೀವಿ. ನಮ್ಮ ಹುಡುಗರೆಲ್ಲ ಈಗ ನೆನೆಸ್ಕೊಂತಾವೆ ಹಳೆದೇ ಚೆನ್ನಾಗ. ಅವಾಗೆಲ್ಲ ನಾ ಹಪ್ಪಳದ ಮುದ್ದೆ ಎಲ್ಲ ಹೆಂಗೆ ತಿಂತಿದ್ವಿ. ಇದು ಸಂಡಿಗೆ ಒಯ್ಯೋದು ಸರಿ ಎಲ್ಲನ ಪಾಯಸದ ಥರ ಅಂತ ಕುಡಿತಿದ್ವಿ ಸುಮ್ಮನೆ. ಉಪ್ಪುಪ್ಪಾಗಿ ಚೆನ್ನಾಗಿರೋದಲ್ಲ ಎಲ್ಲ ಸರಿ ಇಂಥದ್ದೆಲ್ಲ ಕುಡಿತಿದ್ವಿ. ಈಗ ಇಂಥದ್ದು ಎಲ್ಲ ಯಾರೂ ತಿಂಬಲ್ಲ. ಆವಾಗಿನ ಕಾಲನೇ ಒಂಥರ, ಇವಾಗಿನ ಕಾಲನೇ ಒಂಥರ ಅಂತೇಳಿ ನಮ್ಮ ಹುಡುಗರೆಲ್ಲ ನೆನೆಸ್ಕೊಂತಾ ಇದ್ದಾವೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.